ಕನ್ನಡ ಭಾಷೆ ಮಾತನಾಡಲು ಬರುವವರು, ಇಂಗ್ಲೀಷ್ನಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿರುವ ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ಈ ವಿಡಿಯೋದಲ್ಲಿ ನಾವು ವರ್ಬ್ನ ಪಾಸ್ಟ್ ಫಾರ್ಮಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಕಲಿಯೋಣ. ವರ್ಬ್ನ ಪಾಸ್ಟ್ ಫಾರ್ಮಲ್ಲಿ ಯೂಸ್ ಮಾಡಬೇಕಾದ್ರೆ ಫಸ್ಟ್ ಸಬ್ಜೆಕ್ಟ್, ಈ 7 ಸಬ್ಜೆಕ್ಟ್ ಐ, ವಿ, ಯು, ದೇ, ಹಿ, ಶಿ, ಇಟ್ ಆ್ಯಂಡ್ ಅದಾದ ನಂತರ ವರ್ಬ್ ನಾವು ಯಾವುದಾದ್ರೆ ಯೂಸ್ ಮಾಡಿದ್ದೀವೋ ಅದನ್ನು ಪಾಸ್ಟ್ ಫಾರ್ಮ್ ಹಾಕಿ ನಂತರ ಬೇಸ್ ಫಾರ್ಮ್ ಹಾಕಬೇಕು. ಆಗ ಕಂಪ್ಲೀಟ್ ಸೆಂಟೆನ್ಸ್ ಆಗಿ ನಮಗೆ ಬರುತ್ತೆ. ಈಗ ಈ ಸಬ್ಜೆಕ್ಟ್ಗೆ ಒಂದೊಂದು ಎಕ್ಸಾಂಪಲ್ ತಗೊಂಡು ವರ್ಬ್ನ ಪಾಸ್ಟ್ ಫಾರ್ಮಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನು ನೋಡೋಣ. ಈ ಎಕ್ಸಾಂಪಲ್ಸ್ಗೆ ಹೋಗೋಕ್ಕೆ ಮುಂಚೆ ನಮಗೆ ಸ್ವಲ್ಪ ಕೀ ವರ್ಡ್ಸ್ ಅನ್ನೋದು ಗೊತ್ತಿರಬೇಕು. ಈಗ ವರ್ಬ್ ಇನ್ ಪಾಸ್ಟ್ ಫಾರ್ಮ್ ನೋಡ್ತಾ ಇದ್ದೀವಲ್ವ, ಸೊ ಪಾಸ್ಟ್ ಫಾರ್ಮ್ನ ಇಂಡಿಕೇಟ್ ಮಾಡೋದಕ್ಕೆ ಕೆಲವೊಂದು ವರ್ಡ್ಸ್ ಬಹಳ ಇಂಪಾರ್ಟೆಂಟ್. ಈಗ ನೋಡಿ, ಇಲ್ಲಿ ಪಾಸ್ಟ್ ಫಾರ್ಮ್ಗೆ ಕೀವರ್ಡ್ಸು ಯೆಸ್ಟರ್ಡೇ, ಅಗೋ, ಇನ್, ಲಾಸ್ಟ್ ನೈಟ್, ಲಾಸ್ಟ್ ವೀಕ್, ಲಾಸ್ಟ್ ಮಂತ್, ಲಾಸ್ಟ್ ಇಯರ್, ಇನ್ ಇಯರ್, ಆನ್ ಸಂಡೇ, ಆನ್ ನ್ಯೂ ಇಯರ್. ಈಗ ಇಲ್ಲಿ ಯೆಸ್ಟರ್ಡೇ ಅಂತ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನೆನ್ನೆ ನಡೆದಿರೋದನ್ನು ಹೇಳುವಾಗ ಯೆಸ್ಟರ್ಡೇ ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ಅಗೋ, ಎಕ್ಸಾಂಪಲ್, 1 day ago ಐ ವಾಸ್ ಇನ್ ಬ್ಯಾಂಗ್ಳೂರ್. ಹೀಗೆ ಹೇಳಿದಾಗ ಅಂದರೆ ಒಂದಿನ ಮುಂಚೆ ನಾನು ಬ್ಯಾಂಗ್ಳೂರಲ್ಲಿ ಇದ್ದೆ ಅಂತ ಹೇಳ್ತೀವಲ್ವ. ಸೊ ಈಗ ಅಗೋ ಅನ್ನೋದು ಒಂದು ಪಾಸ್ಟ್ ಫಾರ್ಮ್ನ ಇಂಡಿಕೇಟ್ ಮಾಡುತ್ತೆ. ಸೊ ಅದಕ್ಕಾಗಿ ಈ ವರ್ಡ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಇನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಇಯರ್ಸ್ ಯೂಸ್ ಮಾಡ್ತೀರಲ್ವಾ, ಅಂದರೆ ಲಾಸ್ಟ್ ಇಯರ್, ಇನ್ 2020, ಇನ್ 2023 ಆ ಥರ ಹೇಳಿದಾಗ ಇನ್ ಅನ್ನೋದು ಬಳಕೆ ಮಾಡ್ತೀವಿ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಶಿ ಪಾಸ್ಡ್ SSLC ಇನ್ 2020. ಇಲ್ಲಿ ಇನ್ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ, ಲಾಸ್ಟ್ ಇಯರ್ ಅಂತ ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಲಾಸ್ಟ್ ಇಯರ್ ಅಂದರೆ 1 year ಎಗೋ ಇದ್ದರೆ ನಾವು ಲಾಸ್ಟ್ ಇಯರ್ ಅಂತ ಯೂಸ್ ಮಾಡ್ಬೋದು. ಬಟ್ ಇದು 5 years ಬ್ಯಾಕ್ ಅಲ್ವಾ, ಸೊ ಇನ್ 2020 ಅಂತ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಲಾಸ್ಟ್ ನೈಟ್ ಅಥವಾ ಲಾಸ್ಟ್ ವೀಕ್ ಅಥವಾ ಲಾಸ್ಟ್ ಮಂತ್ ಅಂದರೆ ಮೊನ್ನೆ ನೈಟು, ಮೊನ್ನೆ ವೀಕು ಆ ಥರ ಹೇಳಿದಾಗ ಈ ಥರ ಲಾಸ್ಟ್ ಮಂತ್, ಲಾಸ್ಟ್ ನೈಟ್ ಅಂತ ಯೂಸ್ ಮಾಡ್ತೀವಿ. ಇದು ಏನು ಮಾಡುತ್ತೆ, ನಾವು ಪಾಸ್ಟ್ ಹೇಳ್ತಾ ಇದ್ದೀವಿ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ದೆನ್ ಲಾಸ್ಟ್ ಇಯರ್ ಆಗಿರ್ಬೋದು ಅಥವಾ ಇನ್ ದ ಇಯರ್ ಅಂತ ಯೂಸ್ ಮಾಡ್ತೀವಿ. ಮತ್ತು ಆನ್ ಸಂಡೇ ಅಥವಾ ಆನ್ ಮಂಡೇ, ಆನ್ ನ್ಯೂ ಇಯರ್ ಅಂತ ಹೇಳ್ತೀವಲ್ವ. ಯಾವಾಗ ಹೇಳ್ತೀವಿ, ಆನ್ ದಟ್ ಡೇ ಐ ವಾಸ್ ರೀಡಿಂಗ್ ಮೈ ಬುಕ್ ಅಂತ ಹೇಳಿದಾಗ ಇಲ್ಲಿ ಪ್ರೀವಿಯಸ್ ಅಂದರೆ ನಡೆದೋಗಿರೋ ಬಗ್ಗೆ ಹೇಳ್ತಾ ಇದ್ದೀವಿ ಅನ್ನೋ ಇಂಡಿಕೇಷನ್ ಇರುತ್ತೆ. ಹೀಗೆ ಪಾಸ್ಟ್ ಫಾರ್ಮ್ನ ಇಂಡಿಕೇಷನ್ಗೋಸ್ಕರ ಈ ಕೀವರ್ಡ್ಸ್ನ ಯೂಸ್ ಮಾಡ್ತೀವಿ. ಈ ಎಕ್ಸಾಂಪಲ್ಸ್ ನೋಡಿ. ಫಸ್ಟು ಸಬ್ಜೆಕ್ಟ್ ಐಗೆ ಎಕ್ಸಾಂಪಲ್, ಐ ಫಿನಿಶ್ಡ್ ಮೈ ಹೋಮ್ ವರ್ಕ್. ಇಲ್ಲಿ ಫಿನಿಶ್ಡ್ ಅಂದ್ರೇ ಪಾಸ್ಟ್ನ ಇಂಡಿಕೇಟ್ ಮಾಡುತ್ತೆ. ಬಟ್ ಡಿಡ್ ಫಾರ್ಮ್ ಯೂಸ್ ಮಾಡಿಕೊಂಡು ನಾವು ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡ್ಬೋದು. ಅದು ಹೇಗೆ, ಐ ಡಿಡ್ ಫಿನಿಶ್ ಮೈ ಹೋಮ್ ವರ್ಕ್ ಅಂತ. ಇಲ್ಲಿ ಡಿಡ್ ಫಾರ್ಮ್ ಯೂಸ್ ಮಾಡಿದಾಗ ಬೇಸ್ ಫಾರ್ಮ್ ಇರುತ್ತಲ್ಲ, ಅದು ರಿಮೈನ್ ಸೇಮ್, ಅದು ಚೇಂಜ್ ಆಗೋದಿಲ್ಲ. ಓಕೆ, ಈಗ ನೋಡಿ, ಫಿನಿಶ್ ಅಂತ ಇರುತ್ತೆ, ಫಿನಿಶ್ಡ್ ಅಂತ ಹೇಳೋಕ್ಕಾಗಲ್ಲ. ಫಿನಿಶ್ಡ್ ಅಂತ ನೀವು ಚೇಂಜ್ ಮಾಡದೆ ಆ ಒಂದು ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಬೇಕಂತಂದರೆ ಡಿಡ್ ಫಾರ್ಮ್ನ ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಎಕ್ಸಾಂಪಲ್ಲು, ಸಬ್ಜೆಕ್ಟ್ ವೀಕ್ ತಗೊಳ್ಳಿ, ವಿ ಹ್ಯಾಡ್ ಅ ಬ್ರೇಕ್ಫಾಸ್ಟ್ ಅಂತೀವಿ ನಾರ್ಮಲ್ ಆಗಿ. ಬಟ್ ಡಿಡ್ ಫಾರ್ಮ್ ಯೂಸ್ ಮಾಡಿದಾಗ ಹ್ಯಾವೇ ಇರುತ್ತೆ, ಹ್ಯಾಡ್ಗೆ ಕನ್ವರ್ಟ್ ಆಗೋಗಲ್ಲ. ಓಕೆ, ವಿ ಡಿಡ್ ಹ್ಯಾವ್ ಬ್ರೇಕ್ಫಾಸ್ಟ್ ಅಂತೀವಿ, ಅದು ಸೇಮ್ ಮೀನಿಂಗೆ. ನಂತರ ವಿ ಹ್ಯಾಡ್ ಅ ಬ್ರೇಕ್ಫಾಸ್ಟ್ ಅಂದ್ರೂ ಸೇಮೇ ಅಲ್ವಾ. ಸೊ ಈ ಥರ ಡಿಡ್ ಫಾರ್ಮ್ ಯಾಕೆ ಯೂಸ್ ಮಾಡ್ತೀವಂದರೆ, ಇರೋ ಒಂದು ವರ್ಡ್ನ ಪಾಸ್ಟ್ಗೆ ಕನ್ವರ್ಟ್ ಮಾಡದೆ ಆ ಒಂದು ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಡಿಡ್ನ ಯೂಸ್ ಮಾಡ್ತೀವಿ. ನಂತರ ಇನ್ನೊಂದು ಎಕ್ಸಾಂಪಲ್ಲು, ಯು ಪರ್ಚೇಸ್ಡ್ ಅ ಕಾರ್. ಇದನ್ನೇ ಡಿಡ್ ಫಾರ್ಮ್ ಬಂದಾಗ ಪರ್ಚೇಸ್ ಅಂತ ಇರುತ್ತೆ, ಬೇಸ್ ಫಾರ್ಮ್ ಚೇಂಜ್ ಆಗಲ್ಲ, ಬೇಸ್ ಫಾರ್ಮ್ ರಿಮೈನ್ ಸೇಮ್. ಓಕೆ, ಯು ಡಿಡ್ ಪರ್ಚೇಸ್ ಅ ಕಾರ್ ಅಂತೀವಿ. ಓಕೆ,
ನೆಕ್ಸ್ಟ್ ಎಕ್ಸಾಂಪಲು ದೇ ಪ್ಲೇಡ್ ಕ್ರಿಕೆಟ್ ಅಥವಾ ದೇ ಡಿಡ್ ಪ್ಲೇ ಕ್ರಿಕೆಟ್. ಓಕೆ, ಮತ್ತು he applied for the scholarship or he did apply for scholarship. ಓಕೆನಾ, ಅರ್ಥ ಆಯ್ತಲ್ವಾ? ನಂತರ she passed her exam ಅಥವಾ she did pass her exam. ಸೇಮ್ ಮೀನಿಂಗ್ ಅಲ್ವಾ? ಸೊ ಎಸ್, ಹಿಯರ್ ಯು ಕ್ಯಾನ್ ಸಿ ದ ಮೇನ್ ಡಿಫ್ರೆನ್ಸ್. ಆ್ಯಂಡ್ ದೆನ್ ಇಟ್ ಹೆಲ್ಪ್ ಮೀ ಅ ಲಾಟ್ ಅಥವಾ ಇಟ್ ಡಿಡ್ ಹೆಲ್ಪ್ ಮೀ ಅ ಲಾಟ್. ಇಲ್ಲಿ ನೋಡಿ, ಇಟ್ ಡಿಡ್ ಹೆಲ್ಪ್ ಮೀ ಅ ಲಾಟ್ ಅಂದರೆ ಅದು ನನಗೆ ತುಂಬ ಹೆಲ್ಪ್ ಆಯಿತು ಅಂತ. ಇಟ್ ಹೆಲ್ಪ್ ಮೀ ಅ ಲಾಟ್ ಅಂದ್ರೂ ಅದು ನನಗೆ ತುಂಬ ಹೆಲ್ಪ್ ಆಯಿತು ಅಂತ. ಅರ್ಥ ಆಯ್ತಲ್ವಾ? ಸೊ ಹೀಗೆ ನಾವು ಡಿಡ್ ಫಾರ್ಮ್ನ ಯೂಸ್ ಮಾಡಿ ಪಾಸ್ಟ್ಗೆ ಕನ್ವರ್ಟ್ ಮಾಡ್ತೀವಿ, ಅಥವಾ ಡಿಡ್ ಅಂತ ಯೂಸ್ ಮಾಡಿದಾಗ ಪಾಸ್ಟ್ನೇ ಇಂಡಿಕೇಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಅಬೌಟ್ ದ ವರ್ಬ್ ಇನ್ ಪಾಸ್ಟ್ ಫಾರ್ಮ್. ಓಕೆ, ಯಾ, ನೌ I will give some of the words that are often used in the past form. Okay, example like went or did go, grew or did grow, flew or did fly, followed or did follow. Yes, these are some of the examples. I hope you understand clearly by listening these examples, right? ಇಂದು ಇಷ್ಟು ಸಾಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತೇನೆ. ಇನ್ನಷ್ಟು ಇಂಗ್ಲೀಷ್ ಕಲಿಯಲು ನನ್ನ ವಿಡಿಯೋಗಳನ್ನು ಅನುಸರಿಸಿ. ಧನ್ಯವಾದಗಳು. If you guys like this video, please do like, share, comment and subscribe to my channel.